ದಿನಾಗಲೂ ಒಂದೇ ಥರ ಬ್ರೇಕ್ಫಾಸ್ಟ್ನ ತಿಂದು ಬೇಜಾರಾಗಿದ್ದರೆ ಖಂಡಿತ ಇದನ್ನು ಒಂದು ಸಲ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಮಾಡ್ಬೋದು. ಒಂದು 10 ನಿಮಿಷದಲ್ಲೆಲ್ಲ ಇದನ್ನು ರೆಡಿ ಮಾಡಿಬಿಡ್ಬೋದು. ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ನಾನು ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಸ್ವಲ್ಪ ದಪ್ಪ ರವೆ ಇದ್ದರೆ ಅದನ್ನು ಈ ಥರ ಮಿಕ್ಸರ್ನಲ್ಲಿ ಹಾಕ್ಕೋಬೋದು. ಸಣ್ಣ ರವೆಯನ್ನು ಕೂಡ ಮಿಕ್ಸರ್ನಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ 1 ಕಪ್ ಅಷ್ಟಿದೆ. ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಗಟ್ಟಿ ಮೊಸರನ್ನು ಬಳಸಿ ತುಂಬ ಚೆನ್ನಾಗಿ ಬರುತ್ತೆ ಇದು. ಇದಕ್ಕೆ ನೋಡಿ ಅರ್ಧ ಕಪ್ ಆಗೋಷ್ಟು ಮೊಸರಿಗೆ 1/4 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ಇದನ್ನು ನಾನು ಒಂದು 10 ರಿಂದ 15 ಸೆಕೆಂಡಷ್ಟು ಮಿಕ್ಸರ್ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಜಾಸ್ತಿ ಟೈಮ್ ರುಬ್ಬಿದ್ರೂ ಏನು ಪರವಾಗಿಲ್ಲ, ಚೆನ್ನಾಗಿ ಗ್ರೈಂಡ್ ಆಗಬೇಕಿದ್ದು ಬ್ಯಾಟರು. ಇವಾಗ ನಿಮ್ಮ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೋ ಆ ಹದಕ್ಕೆ ಆಗಬೇಕಿದು. ನೋಡಿ ಈ ಥರ ಆಗಿದೆ. ಇವಾಗ ದೋಸೆ ಹಿಟ್ಟು ನಾವೆಲ್ಲ ಮಾಡ್ಕೊಂಡಿರ್ತೀವಲ್ಲ ಆ ಥರ ಆಗಿದೆ ನೋಡಿ. ಇವಾಗ ಇನ್ಸ್ಟಂಟ್ ಆಗಿರುವಂಥ ಹಿಟ್ಟು ರೆಡಿಯಾಗಿದೆ, ದೋಸೆ ಹಿಟ್ಟು. ಇದಕ್ಕೆ ನೋಡಿ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನಾವಿಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಏನೂ ಬಳಸಿಲ್ಲ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆಯನ್ನು ಹಾಕಿದ್ರೆ ಕಲರು ದೋಸೆ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ ಇದಕ್ಕೆ ಒಂದು ಪ್ಯಾಕೆಟ್ನಲ್ಲಿ ಒಂದು ಅರ್ಧ ಪ್ಯಾಕೆಟ್ ಆಗೋಷ್ಟು ನಾನಲ್ಲಿ ಈನೋ ಫ್ರೂಟ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಹತ್ರ ನಾರ್ಮಲ್ಲಾಗಿ ಇರುತ್ತಲ್ಲ ಸೋಡಾ, ಬೇಕಿಂಗ್ ಸೋಡಾ, ಅದನ್ನೇ ಹಾಕ್ಕೊಳ್ಬೋದು. ಒಂದು 2 ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಈನೋ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇವಾಗ ನಿಮ್ಮ ಮನೇಲಿ ಇರುವಂಥ ಸೋಡಾನ ಬಳಸಿದ್ರೆ ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕಾಗತ್ತೆ. ಇದನ್ನು ಯಾವುದೇ ರೀತಿ ನೆನೆಸೋ ಅಗತ್ಯ ಇಲ್ಲ, ಒಂದು 10 ನಿಮಿಷ ಇಡೋ ಅಗತ್ಯ ಇಲ್ಲ. ತಕ್ಷಣವೇ ನೀವು ಮಾಡ್ಕೊಂಡ್ಬಿಡ್ಬೋದು. ನೋಡಿ ಈನೋ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಫರ್ಮೇಟ್ ಆಯಿತು. ನಿಮ್ಮ ಮನೇಲಿರುವಂಥ ಸೋಡಾನ ಹಾಕಿದ್ರೆ ಸ್ವಲ್ಪ ಒಂದು 10 ನಿಮಿಷ ಅಥವಾ ಒಂದು 5 ನಿಮಿಷ ಇಡಬೇಕಾಗತ್ತೆ ನೆನೆಯೋಕ್ಕೆ. ಇವಾಗ ನೋಡಿ ಬ್ಯಾಟರ್ ರೆಡಿಯಾಗಿದೆ. ಇದರಿಂದ ನೀವು ಬೇಕಿದ್ರೆ ಪಡ್ಡು ಮಾಡ್ಕೊಳ್ಬೋದು, ದೋಸೆ ಮಾಡ್ಕೊಳ್ಬೋದು, ಸೆಟ್ ದೋಸೆ ಮಾಡ್ಕೊಳ್ಬೋದು, ಅಥವಾ ಬನ್ ದೋಸೆ ಮಾಡ್ಕೊಳ್ಬೋದು, ಉತ್ತಪ್ಪಂ ಮಾಡ್ಕೊಳ್ಬೋದು ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು. ನಾನಿಲ್ಲಿ ಸಿಂಪಲ್ಲಾಗಿ ನಾರ್ಮಲಾಗಿ ಪ್ಲೇನ್ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ದಪ್ಪ ಬೇಕಾದರೆ ದಪ್ಪ ಹಾಕ್ಕೊಳ್ಳಿ, ಅಥವಾ ತೆಳುವಾಗಿ ಬೇಕಂದರೆ ಎಷ್ಟು ಬೇಕಿದ್ರೂ ನೀವು ತೆಳುವಾಗಿ ಇದನ್ನು ಹಾಕ್ಕೊಳ್ಬೋದು. ನೋಡಿ ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾರ್ಮಲಾಗಿ ನಾನು ದೋಸೆ ಯಾವ ಥರ ಮಾಡ್ತೀವೋ ಅದೇ ಥರ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ದಿಢೀರಾಗಿ ನೀವು ಮಾಡ್ಕೊಂಡ್ಬಿಡ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟು ಮಾಡೋಕ್ಕೆ ಏನೂ ಐಡಿಯಾ ಮಾಡಿರಲಿಲ್ಲ ಅಂದರೆ ಇದನ್ನು ತಕ್ಷಣವೇ ಮಾಡ್ಕೊಂಡ್ಬಿಡಿ. ಇದ್ರ ಜೊತೆಗೆ ಏನು ಬೇಕಿದ್ರೂ ಮಾಡ್ಬೋದು. ವೆಜಿಟೇಬಲ್ಸ್ ಕೂರ್ಮ ಮಾಡ್ಕೊಳ್ಬೋದು, ಅಥವಾ ಎಗ್ ಬುರ್ಜಿ ಮಾಡ್ಕೊಳ್ಬೋದು, ಅಥವಾ ಚಿಕನ್ ಸಾಂಬಾರು ಇದ್ರೂ ಕೂಡ ಇದ್ರ ಜೊತೆ ಹೊಂದ್ಕೊಳ್ಳುತ್ತೆ. ಅಥವಾ ನೀವು ನಾರ್ಮಲಾಗಿ ದೋಸೆಗೆ ಏನೇನು ಮಾಡ್ತೀರೋ ಚಟ್ನಿ ಅಥವಾ ಆಲೂಗೆಡ್ಡೆ ಪಲ್ಯ ಅದನ್ನು ಕೂಡ ಇಲ್ಲಿ ಮಾಡ್ಕೊಳ್ಬೋದು. ಅಕ್ಕಿ ನೆನೆಸೋ ಅಗತ್ಯ ಇಲ್ಲ, ರುಬ್ಬೋ ಅಗತ್ಯ ಇಲ್ಲ, ಒಂದಿನ ವೆಯ್ಟ್ ಮಾಡುವಂಥ ಅಗತ್ಯ ಇಲ್ಲ. ತಕ್ಷಣವೇ ಆಗುವಂಥ ಒಂದು ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಅಕ್ಕಿ ನೆನೆಸಿ ಮಾಡುವಂಥ ದೋಸೆಗೂ ಇದಕ್ಕೂ ಏನೂ ಡಿಫ್ರೆನ್ಸ್ ಆಗಲ್ಲ, ಸೇಮ್ ಅದೇ ಟೇಸ್ಟೇ ಕೊಡುತ್ತೆ ಇದು. ಸೊ ಆವಾಗಲೇ ಹೇಳಿದಾಗೆ ನೀವು ಇದರಿಂದ ಪಡ್ಡು ಬೇಕಿದ್ರೂ ಮಾಡ್ಕೊಳ್ಬೋದು, ಅಥವಾ ವೆಜಿಟೇಬಲ್ಸ್ನೆಲ್ಲ ಹಾಕ್ಕೊಂಡು ಕ್ಯಾರೆಟು, ಹಾಗೆ ಕ್ಯಾಪ್ಸಿಕಮ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ನೀವು ಉತ್ತಪ್ಪ ಥರ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ ನಾನಿಲ್ಲಿ ಸ್ವಲ್ಪ ತೆಳುವಾಗಿದ್ದಂಥ ದೋಸೆಯನ್ನು ನಾನಿಲ್ಲಿ ರೆಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಕ್ವಿಕ್ಕಾಗಿ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ದಿಢೀರಾಗಿ ಮಾಡ್ಕೊಳ್ಳಿಕ್ಕೆ ಅಥವಾ ಬ್ಯಾಚುಲರ್ಸ್ಗೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಸೊ ಇವತ್ತು ನಾನು ಇದನ್ನು ಒಂದು ಚಿಕನ್ ಸಾಂಬಾರು ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಚಿಕನ್ ಸಾಂಬಾರಿಗೆ ನಿಮಗೆ ರೊಟ್ಟಿ ಚಪಾತಿ ಮಾಡೋಕ್ಕೆ ಬೇಜಾರಾಗಿದ್ದರೆ ತಕ್ಷಣವೇ ಈ ಥರ ದೋಸೆಯನ್ನು ಮಾಡ್ಕೊಂಡ್ಬಿಡ್ಬೋದು. ತುಂಬಾ ಸಾಫ್ಟಾಗಿರುವಂಥ ದೋಸೆ ಜೊತೆಗೆ ಚಿಕನ್ ಸಾಂಬಾರಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊತ್ತೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.